ಆಸ್ಪತ್ರೆ ಹೋದರೆ ಡಾಕ್ಟ್ರ ಸಾರ್ ಅಂತಾರೆ. ಮತ್ತು ಮೇಸ್ಟ್ರಿ ಕಡೆ ಹೋದರೆ ರೇಸಾ ಅಂತಾರೆ. ಇನ್ಯಾರು ಹೆಂಗಸರು ಬಂದರೆ ನೀವು ಡ್ರೈವರ್ ಅಂತಾರೆ. ಅಯ್ಯಪ್ಪ, ನಾವು ಯಾವುದು ಅಲ್ಲ, ಡೈರೆಕ್ಟರ್ ಅಸೋಸಿಯೇಟ್ ಡೈರೆಕ್ಟ್ರು ಅಂತ ಹೇಳ್ತೀವಿ. ಪುಟ್ಟಣ್ಣ ಅವರಿಗೆ ಏನು ಸಂಬಂಧ? ಪುಟ್ಟಣ್ಣ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಇಬ್ಬರು ಸ್ವಂತ ಅಣ್ಣ ತಮ್ಮಂದ್ರು. ಪಂಡಿತರು ಸರ್ ಅವರು. ಅವ್ರಿಗೆ ಶಾರದೆ ಒಲ್ದು ಬಿಟ್ಟಿದ್ರು. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅಂತ ಬರೆದ ಲಿರಿಕ್ಸ್ ಅಂದರೆ ಅದು ಏನು? ಇವತ್ತೂ ಎಷ್ಟೋ ಹಾಡುಗಳು ಸಕ್ಸಸ್ ಆಗಿರ್ಬೋದು, ಹಿಟ್ ಇರ್ಬೋದು, ನಿಂತ್ಕೊಂಡಿರ್ಬೋದು. ಆ ಪದಪುಂಜ ಏನು, ಆ ಪದ ಪ್ರಯೋಗ ಏನಿದೆ ಅದಿಲ್ವೇ ಇಲ್ಲ. ನಾನು ನೋಡಪ್ಪ ಈ ಥರ ನಾಗರಾವ್ ಅಂತ ಆಗ್ತಿದೆ, ಬರೋ ಹಾಗಿದ್ರೆ ಬಾ ನೋಡು. ಅಲ್ಮೇಲು ಜಲೀಲಿ ಒಂದು ಬುದ್ಧಿ ಕಲ್ಸಿದ್ರೆ ನನ್ನ ತಂಗಿನ ನಿನಗೆ ಕೊಟ್ಟು ಮದುವೆ ಮಾಡಿಸ್ತೀನಿ ಕಣಯ್ಯ ರಾಮಾಚಾರಿ ಅಂತ ತಮಾಷೆಗೆ ಮಾತು ಕೊಟ್ಟು ಅವ್ನು ತೋರಿಸ್ಬಿಟ್ಟು ನೋಡೋಣ ಇವ್ನು ಮುಂದೆ ದೊಡ್ಡ ಹೀರೋ ಆಗ್ತಾನೆ, ಎಕ್ಸಸೈಸ್ ಮಾಡಿಸೋ, ಹಾಲು ಕುಡಿಸೋ ನಮ್ಮ ಪುಟ್ಟಣ್ಣ ಕಣಗಾಲು. ಓಕೆ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ ಇವತ್ತು ನಮ್ಮ ಜೊತೆ ಒಬ್ಬರು ಅತಿಥಿಗಳು ಬಂದಿದ್ದಾರೆ. ಅವರು ಕೂಡ ಬಿಯಾಂಡ್ ಲಿಮಿಟಿನವರೇ. ಅದಕ್ಕೆ ಸಮುದ್ರ ವ್ಯಾಪ್ತಿಯಾಗಿರಲಿ, ಭೂಮಿ ವ್ಯಾಪ್ತಿಯಾಗಿರಲಿ, ಆಕಾಶ ವ್ಯಾಪ್ತಿಯಾಗಲಿ ಯಾವುದೂ ಇಲ್ಲ. ಹೀಗೆ ಬೆಳ್ಕೊಂಡು ಚಿತ್ರರಂಗದಲ್ಲಿ ಬಂದವರು. ನೀವು ನಂಬಲಿಕ್ಕಿಲ್ಲ, ಕನ್ನಡ ಚಿತ್ರರಂಗದ ಎಳೆ ನರನಾಡಿಗಳು ಗೊತ್ತಿರುವಂಥ ಒಬ್ಬ ದೊಡ್ಡ ವ್ಯಕ್ತಿ. ಅವರ ಹೆಸರು ರಮಣ ಕಣಗಾಲ್ ಅಂತೇಳಿ. ಫಸ್ಟ್ ಅವ್ರನ್ನ ಸ್ವಾಗತ ಮಾಡೋಣ. ಹಾಂ, ನಮಸ್ಕಾರ. ಸ್ವಾಗತ. ಸರ್ವರಿಗೂ ನಮಸ್ಕಾರಗಳು. ರಮಣ ಅಂತ ಹೇಳುವಾಗ ಫಸ್ಟ್ ಅವರು ನಮ್ಮ ಅಂಶದ ಕೇಳಿದ್ದೆ, ಅದು ಲೇಡಿನ ಪುರುಷ? ಇಲ್ಲ, ಅದು ನನ್ನ ಪೂರ್ತಿ ಹೆಸರು ಲಕ್ಷ್ಮೀ ರಮಣಯ್ಯ ಅಂತ. ಓಹೋ, ಓಕೆ. ಈ ನಿಮ್ಮಂಥ ಹಿರಿಯರಿಗೆ ಇವನ ಹತ್ರ ಲಕ್ಷ್ಮೀನೂ ಇರಲ್ಲ, ಅಯ್ಯ ಅಂದರೆ ಸಮಾಜದಲ್ಲಿ ಗಂಡು ವ್ಯಕ್ತಿನೂ ಆಗಲ್ಲ ಅಂದರು. ಅದೇನಾಯಿತು, ರಮಣ ಅಂದರು, ಮಾಮೂಲಿ ಕರೆದ್ರು. ಈ ಸಿನಿಮಾಗೆ ಬಂದನೇನಾಯಿತು ಅಂದರೆ ಪುಟ್ಟಣ್ಣ ಕಣಗಾಲ್ ಜೊತೆಗೆ ರಮಣ ಕಣಗಾಲ್ ಆಗಿ ಸೇರ್ಕೊಳ್ತು. ಈಗ ವ್ಯಾವಹಾರಿಕವಾಗಿ ರಮಣ ಕಣಗಾಲ್ ಅಂತಲೇ ಎಲ್ರಿಗೂ ಪರಿಚಯ. ಲಕ್ಷ್ಮೀ ರಮಣ ಏನದು? ಲಕ್ಷ್ಮೀ ರಮಣಯ್ಯ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ. ರಮಣ ಕಣಗಾಲ್ ಅಂತ ಹೇಳಿದರೆ ಎಸ್, ರೆಡಿ ವ್ಯಕ್ತಿ. ಅದು ವೈಟ್ ಆ್ಯಂಡ್ ವೈಟ್ ಇರ್ತಾರಲ್ಲ, ಅವರಲ್ವಾ ಅಂತ ಹೇಳ್ತಾರೆ. ಓ, ಇದು ನಿಮ್ಮ ಪರ್ಮನೆಂಟ್ ಅಡ್ರೆಸ್? ಹೌದು. ವೈಟ್ ಆ್ಯಂಡ್ ವೈಟ್. ಆಸ್ಪತ್ರೆ ಹೋದರೆ ಡಾಕ್ಟ್ರ ಸಾರ್ ಅಂತಾರೆ. ಮತ್ತು ಮೇಸ್ಟ್ರಿ ಕಡೆ ಹೋದರೆ ರೇಸಾ ಅಂತಾರೆ. ಇನ್ಯಾರು ಹೆಂಗಸರು ಬಂದರೆ ನೀವು ಡ್ರೈವರ್ ಅಂತಾರೆ. ಅಯ್ಯಪ್ಪ, ನಾವು ಯಾವುದು ಅಲ್ಲ, ಡೈರೆಕ್ಟರ್ ಅಸೋಸಿಯೇಟ್ ಡೈರೆಕ್ಟ್ರು ಅಂತ ಹೇಳ್ತೀವಿ. ಮೀಸೆದು ಗುಟ್ಟು ಈ ಥರ ಅದು ಮಾಮೂಲಿ. ನಿಮಗಿಂತ ದೊಡ್ಡದಾಗಿದೆ ಮೀಸೆ. ಅದು ಯಾವ್ದಾದ್ರು ಎತ್ತು ಕಾಣಿಸ್ಬೇಕಲ್ಲ. ಇವಾಗ ನಿಮ್ಗಳ ಥರ ಕುತ್ತಿಗೆ ಒಂದಿಟ್ಟು ಸರ, ಬೆಳ್ಳಿ ಸರ ಅವೆಲ್ಲ ಇದ್ದರೆ ಸ್ವಲ್ಪ ಕಣ್ಣು ಕಾಣಿಸುತ್ತೆ. ಈಗ ನಮ್ಗೇನು ಇರಲ್ಲ, ಅಟ್ಲೀಸ್ಟ್ ಒಂದು ಬಿಳಿ ಬಟ್ಟೆ ಇದ್ದರೆ ನೋಡಿ ರಮಣ ಹೋಗ್ತಾ ಇದ್ದಾನೆ ಅನ್ಕೋತಾರೆ. ಅಂದರೆ ನಾನು ತಮಾಷೆಗೆ ಹಾಗೆ ಹೇಳೋದು. ನಾನು ಮುಂಚೆ ಒಳ್ಳೊಳ್ಳೆ ಕಲರ್ ಬಟ್ ಜಪಾನೀಸ್ ಬೋಸ್ಕಿನ್ ಅಂತೆಲ್ಲ ಬರೋದು. ಅದು ಕೈಯಲ್ಲಿ ಹೀಗೆ ಇಟ್ಕೊಂಡ್ರೆ ಒಂದು ಶರ್ಟ್ ಒಂದು ಮುದ್ದಾಗಿರ್ತದೆ. ನೀವು ಬಂಟ್ವಾಳ, ಪುತ್ತೂರು ಆ ಕಡೆ ಎಲ್ಲ ಹೋದೆ, ಮೈಸೂರು ಹೋದಾಗೆಲ್ಲ ತೊಗೊಂಡು ಹೊಲ್ಸ್ಕೊತಿದ್ದೆ. ಆಮೇಲೆ ಬಣ್ಣ ಹಾಕ್ತಿದ್ದೆ. ಅದು ಏನೋ ಮನಸ್ಸಿಗೆ ಬಂತು, ಕಾರಣ ಇಲ್ಲ, ವಿನಾಕಾರಣ ಅಂತಾರಲ್ಲ ಹಾಗೆ. ಇದರಲ್ಲಿ ಯಾವ ಕಾರಣವೂ ಇಲ್ಲ, ಅಥವಾ ಮನಸ್ಸಿಗೆ ಬಟ್ಟೆ ಹಾಕೋಬೇಕು ಒಂದು ಬಿಡಿದು ಬಂತು, ಹಾಕ್ಕೊಂಡೆ. ಇವತ್ತು ನನ್ನ ಬಟ್ಟೆ ನಾನೇ ಒಕ್ಕೋತೀನಿ, ವಾಷಿಂಗ್ ಮಿಷಿನ್ ಹಾಕಲ್ಲ. ನಿಮ್ಮ ನಾನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ನನಗೆ ಗೊತ್ತಿಲ್ಲ, ನೀವೇ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಬೇಡಿ ಸ್ವಲ್ಪ. ಅದೇ ನಂದು ಕಣಗಾಲು. ಊರು ಕಣಗಾಲು. ಊರೇ. ಓಕೆ. ಪ್ರಿಯಾಪಟ್ಟಣ. ಪುಟ್ಟಣ್ಣ ಅವರಿಗೆ ಏನು ಸಂಬಂಧ? ಪುಟ್ಟಣ್ಣ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಇಬ್ಬರು ಸ್ವಂತ ಅಣ್ಣ ತಮ್ಮಂದರು. ನಿಮಗೆ? ಅವರಿಬ್ಬರು ಸ್ವಂತ ಅಣ್ಣ ತಮ್ಮ, ಅದು ಗೊತ್ತು. ನಾನು ಅವ್ರ ಚಿಕ್ಕಪ್ಪನ ಮಗ, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. ಓಕೆ. ಅಂದರೆ ನಮ್ಮ ತಾತ, ಅವ್ರ ತಾತ ಅಣ್ಣ ತಮ್ಮಂದರು. ಓಕೆ. ಅವರು ಭಾಳ ಚಿಕ್ಕ ವಯಸ್ಸಿಗೆ ಊರು ಬಿಟ್ಬಿಟ್ಟಿದ್ರು. ಯಾರು? ಪುಟ್ಟಣ್ಣ ಕಣಗಾಲು ಅಷ್ಟೇ. ಫಸ್ಟು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು. ಅವ್ರು ಓದಿದ್ದೇ 7ನೇ ಕ್ಲಾಸ್ ಅಂತೆ. ಪಂಡಿತರು ಸರ್ ಅವ್ರಿಗೆ ಶಾರದೆ ಒಲ್ದು ಬಿಟ್ಟಿದ್ರು. ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅಂತ ಬರೆದ ಲಿರಿಕ್ಸ್ ಅಂದರೆ ಅದು ಏನು? ಇವತ್ತೂ ಎಷ್ಟೋ ಹಾಡುಗಳು ಸಕ್ಸಸ್ ಆಗಿರ್ಬೋದು, ಹಿಟ್ ಇರ್ಬೋದು, ನಿಂತ್ಕೊಂಡಿರ್ಬೋದು. ಆ ಪದಪುಂಜ ಏನು, ಆ ಪದ ಪ್ರಯೋಗ ಏನಿದೆ ಅದಿಲ್ವೇ ಇಲ್ಲ. ಈ ಪುಟ್ಟಣ್ಣ ಕಣಗಾಲ್ ಬರೀ SLC. ಆಮೇಲೆ ಅವರು ಗುಬ್ಬಿ ಕಾಲೇಜು ಅಲ್ಲಿ ಇಲ್ಲಿ ಮೈಸೂರಿಗೆ ಬಂದು, ಮೈಸೂರು ಪಾಲಂಜಿ
ಒಂದು ಆಟೋ ಗ್ಯಾರೇಜ್ ಇತ್ತು, ಅಲ್ಲಿ ಹೋಗಿ ಡ್ರೈವರ್ ಆದರು. ಹಾಂ, ಅವರು ತುಂಬ ವರ್ಷ ಮಾಡಿದ್ರು, ತುಂಬ ಚೆನ್ನಾಗಿ ಫಿಯಟ್ ಕಾರ್ ತೊಗೊಂಡಿದ್ರು, ಎಲ್ಲ ಮಾಡಿಬಿಟ್ರು. ಓಕೆ. ಈ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಊರು ಬಿಟ್ಟು ನಾಟಕ ಪಾಠಕ ಅಲ್ಲಿ ಇಲ್ಲಿ ಅಂದ್ಕೊಂಡು ಕೊನೆಗೆ ಮೈಸೂರು ಮಡ್ರಾಸ್ ಸೇರ್ಕೊಂಡು ಹಾಂ 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 ನಮ್ಮ ಊರಿಗೆ ಬರೋರು. ಹಾಂ ನಮ್ಗೆ ಎದುರು ಮನೆ ಬ್ರಾಹ್ಮಣ ಮನೆ ಒಂದು ರೋಡ್ ಇದೆ, ಹ್ಞೂ ಹ್ಞೂ ಅಲ್ಲಿ ಎಲ್ಲ ಊರಲ್ಲಿ ಇದ್ದಾಗೆ ಆ ಥರ ವಿಭಜನೆ. ಒಂದು ಓಣಿ ಮೊನ್ನೆ ಹೋಗಿ ಬಂದ್ವಿ ನಾವು. ಹಾಂ, ಹೇಳೋದಲ್ಲ. ಹಾಂ, ಹಳೆ ಮನೆಯೆಲ್ಲ ನೋಡಿಕೊಂಡು. ಹೌದು ಹೌದು. ಅದು 4 ಭಾಗ ಇದೆ. ಓಕೆ. ನಮ್ಮ ಕೆ ವಿ ರಾಜು ಅವರು ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ತೊಗೊಂಡಾಗ ಏನಾದ್ರು ಮಾಡೋಣ ಅಂತೇಳಿ ನನ್ನ ಹತ್ತೆಲ್ಲ ಹೇಳಿದ್ರು. ಹಾಂ, ಅವ್ರು ಯಾರೋ ನಮ್ಮ ಅತ್ತಿಗೆ ಅವ್ರು ಯಾರೋ ಒಬ್ರು ಮಾಡ್ತಾರೆ ಹಾಗೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಹಾಕಿದ್ದಾರೆ. ಇಲ್ಲಿವರೆಗೂ ಏನು ಆಗಿಲ್ಲ. ಇವನು ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವ್ರಿಗೂ ಪುಟ್ಟಣ್ಣ ನನಗೆ ಗೊತ್ತಿಲ್ವೇ ಹಾಗೆ ಅಂತ ಅಷ್ಟೇ ಅಂದರೆ ವಿನ ಏನೂ ಮಾಡಲಿಲ್ಲ. ಹೀಗಿರ್ಬೇಕಾದ್ರೆ ನಾವೆಲ್ಲ ಅಂತ ಇದೇನಿತ್ತು, ನಮ್ಮ ಭಯ ಇತ್ತು, ನಾವು ಯಾರ ಜೊತೆ ಜಾಸ್ತಿ ಹೋಗ್ತಿತ್ತಿಲ್ಲ. ನಮ್ಮ ಇದೇ ಪ್ರಭಾಕರ್ ಶಾಸ್ತ್ರಿಗಳು ಪುಟ್ಟಣ್ಣ ಕಣಗಾಲ್ ಬಂತು ಅಂದರೆ ಓಡೋಗಿ ಮಾತಾಡ್ಸ್ಕೊಳ್ಳೋರು. ಎಲ್ಲ ಹಳೆ ಮನೆ ನೋಡಿದಲ್ಲ, ಆ ಮರದ ಮೇಲೆ ಇದು ಕಂಬಗಳ ಮೇಲೆ ಗೋಡೆ ಮೇಲೆ ಎಲ್ಲ ಸಿನಿಮಾಗಳು, ಮುಂದಿನ ಯಾವುದು ಇದ್ಯಾವುದು, ಕೊನೆಯಲ್ಲಿ ದೇವಿ ಮಹಾತ್ಮೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಓಕೆ. ಯಾರಿಗೆ? ಪ್ರಭಾಕರ್ ಶಾಸ್ತ್ರಿಗಳು. ಓಕೆ. ಅದ್ಯಾರೋ ಒಂದು ಇತ್ತೀಚೆಗೆ ಅನೌನ್ಸ್ ಮಾಡಿದ್ದಾರೆ, ಅದನ್ನು ದೇವಿ ಮಹಾತ್ಮೆ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿರೋರು. ನಾವು ಹೋಗಿ ಅವರೇನೋ ಬಂತು ಒಂದೆಟ್ಗೆ ಓಡೋಗೋದು, ಮಾತಾಡ್ಸ್ಕೊಳ್ಳೋದು, ಬರೋದು ಇಷ್ಟೇ. ನಾವೆಲ್ಲ ಊರು ಬಿಟ್ಟು ಹೋದವರೆಲ್ಲ ಕಣಗಾಲ. ಹಾಗಿರ್ಬೇಕಾದ್ರೆ ನಾನಲ್ಲೇ ಬೆಟ್ಟದಪುರ ಅಂತಿದೆ, ಹೋಗೋದಕ್ಕೆ ಒಂದು SLC ಆಯಿತು. ಅಲ್ಲೇ ಅಲ್ಲಿಂದ ಬೆಟ್ಟದಪುರದಲ್ಲಿ ಹೈಸ್ಕೂಲ್ ಫಸ್ಟ್ ಇಯರ್ ಆಯಿತು. ಅಲ್ಲಿ ಕೆರೆ ನೀರು ಕುಡಿಯೋಕ್ಕೂ ಹೋದೆ, ತೊಳೆಯೋಕ್ಕೂ ಹೋದೆ, ಕಜ್ಜಿ ಎಲ್ಲ ಬಂದ್ಬಿಡ್ತು. ನಾವು ಭಯ ನಮ್ಮ ತಂದೆಗೆ ಬಿಟ್ಬಿಟ್ಟು ನಾವು ಕೊಂಡೂರು ಕೊಟ್ಟೋದೆ. ನಮ್ಮ ಗುರು ರಾಮಸ್ವಾಮಿಗೆ ತಮ್ಮ ನಮಗೆ ಕನ್ನಡ ಮೇಸ್ಟ್ರಾಗಿತ್ತು. ಓಕೆ. ಅಲ್ಲೇ ಇದ್ವಿ. ಈಗೇನು ಆರ್ತಿ ಅಣ್ಣ ತಮ್ಮ ಉದಯ ಒಬ್ಬಿದ್ದಾನೆ, ಮತ್ತು ಉದಯನಾಥ್ ಕುಮಾರ್ ಅಂತ, ಅವನು ಪುಷ್ಪದಂತ ಒಬ್ಬ ಪಾಪ, ಅವರೆಲ್ಲ ಹೊಟ್ಟೆದ್ರು. ನಾವು ಎಲ್ಲ ಅದೇ ಸ್ಕೂಲ್ನಲ್ಲಿ ಓದಿದವರು. ಓಕೆ. ಕೊಣನೂರಿನಲ್ಲೇ. ಹಂಗಾಗಿ ಆಮೇಲೆ ಊರಿನಲ್ಲಿ ಏನಾಯಿತು, SLC ಅವಾಗೆಲ್ಲ 4 ಪಾರ್ಟ್ ಇತ್ತು, ಅಷ್ಟು ವಿದ್ಯೆ ಹತ್ತಲಿಲ್ಲ. ಆ ಕೊಣ್ಣು ನಮ್ಮ ಬೆಟ್ಟದಪುರದಲ್ಲಿ ಅಲ್ಲಿಗೆ ಹೋಗಬೇಕು ಅಂದರೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡೋಕ್ಕೆ ಹೋಗ್ಬೇಕು, ಹತ್ತಿ ಇದು ಮಾಡಬೇಕು, ನೀರೆಲ್ಲ ಸೇದಬೇಕು, ಬಾವಿ ಒಳಗಡೆ ಹಾವು ಬಂದುಬಿಟ್ರೆ, ಚಿಕ್ಕ ವಯಸ್ಸು, ಇನ್ನು ಹೈಸ್ಕೂಲ್ ಫಸ್ಟ್ ಇಯರು, ಹೆದರಿಕೆ, ಹಗ್ಗದ ಮೇಲೆ ಬಂದುಬಿಟ್ರೆ ಅಂತ. ಆವಾಗ ಹಗ್ಗ ಸಮೇತ ಬಿಟ್ಬಿಡೋದು ಅಂತಿದ್ವಿ. ಆಮೇಲೆ ಅಲ್ಲಿ ಈಶ್ವರನ ಗುಡಿಗೆ ಹೋದ್ರೆ ನಮ್ಮ ಹಳ್ಳಿಗಳ ಕಡೆ ಇವತ್ತೂ ಈ ಕೈ ತಟ್ಕೊಂಡು ಹೋಗ್ತಾರೆ, ಹಾವಿದ್ರೆ ಹೋಗಲಿ ಹಾಗೆ. ಅದೊಂದು ಇದೆ. ಅದು ನಮ್ಮ ಪಾರ್ವತಿ ಗುಡಿ ಮೇಲೆ ಹಾವು ಬರೋದು, ನಮ್ಮ ಮನೆಗೆಲ್ಲ ಬರೋದು. ನಮಗೆ ಅದರಿಂದ ಯಾವುದು ತೊಂದರೆ ಆಗಿಲ್ಲ. ಆವಾಗ ನನಗೆ ಮೊದಲು ಮನಸ್ಸಿಗೆ ಬಂದಿದ್ದು ಮೊದಲನೇ ಸಲ ಆಸೆ ಏನು ಬಂತು ಅಂದರೆ, ಗಾಯತ್ರಿನ ಸಿದ್ಧಿ ಮಾಡ್ಕೋಬೇಕು, ಕನ್ನಡ MA ಮಾಡಬೇಕು, 26-27 ವರ್ಷಕ್ಕೆಲ್ಲ ಜೀವನದಲ್ಲಿ ಸೆಟ್ಲ್ ಆಗಬೇಕು ಅಂತ ಫಸ್ಟ್ ಆಸೆ ಬಂದ್ಬಿಡ್ತು. ಬಂದಮೇಲೆ ಹಾಗೆ ಆಯಿತು. 4 ಪಾರ್ಟ್ ಇತ್ತು, ಫೇಲ್ ಆಗಿಬಿಟ್ಟೆ. ಅವಾಗೆಲ್ಲ ಅಲ್ಲಿ ವಾರ ಅನ್ನ ಮಾಡ್ಕೊಂಡು ಹಾಗೆ ಹೀಗೂ ಮಾಡಿ ಕೆಲವು ದಿವಸ ಊಟನೇ ಇರ್ತಿತ್ತಿಲ್ಲ. ಒಂದು ದಿವಸ ಸ್ಕೂಲ್ ಬಾಗಿಲಲ್ಲೇ ಬಿದ್ದೋಗ್ಬಿಟ್ಟಿದ್ದೆ. ಮುಂಚೆನೇ ಹೇಳ್ಬಿಡು, ಲಕ್ಷ್ಮೀ ರಮಣಯ್ಯ ಅನ್ನೋರು ಆ ಕಡೆ ಎಲ್ಲ, ರಮಣಯ್ಯ ಇವತ್ತು ಊಟ ಇಲ್ಲ ಅಂದ್ಬಿಟ್ಟು. ಅವ ನಮ್ಮ ಹತ್ರ ದುಡ್ಡು ಇಲ್ಲ, ಯಾರನ್ನು ಕೇಳೋ ಆಗಿಲ್ಲ, ಬಿಡೋ ಆಗಿಲ್ಲ, ಸ್ವಾಭಿಮಾನ ಕೇಳೋಕ್ಕೆ ಅಂತ. ಆಮೇಲೆ ಊರಿಗೆ ಬಂದುಬಿಟ್ವಿ. ನಮ್ಮ ಅಜ್ಜಿ ಮನೆ ಗಾಂಧಿ ಬಜಾರ್ ಸರ್ವೆ ಸ್ಟ್ರೀಟಲ್ಲೇ ಇತ್ತು. ಇವತ್ತು ಒಂದು ಲಕ್ಷ್ಮೀ ಭವನ ಅಂತ ಒಂದು ಅಂಗಡಿ ಇಟ್ಕೊಂಡಿದ್ರು. ಓಕೆ. ಅವ್ರ ಮೊದಲು 4-5 ಜನ ಹೆಣ್ಮಕ್ಳು, 3-4 ಜನ ಗಂಡು ಮಕ್ಕಳು. ನಾವು ಜೀವನಕ್ಕೋಸ್ಕರ ಈ ಮಾರ್ಕೆಟಿಂದ ಚಕ್ಲಿ, ಕೋಡ್ಬಳೆ ಇದೆಲ್ಲ ತರೋದು. ಅವಾಗೆಲ್ಲ ಈ ಪಾರ್ಕ್ಗಳೆಲ್ಲ ಆರ್ಕೆಸ್ಟ್ರಾ ನಡೆಯೋದು. ನಮ್ಮ ಪಾಪ ಜೀವನ ಅವ್ರದ್ದು ಕಷ್ಟವಲ್ಲ. ನಾನು ನಮ್ಮ ಅಣ್ಣ ಅದನ್ನೆಲ್ಲ ಮಾರಕ್ಕೆ ಶುರು ಮಾಡಿದ್ವಿ ಸ್ವಲ್ಪ ದಿವಸ. ಆವಾಗ ನನಗೇನು ಅಂದರೆ ಅದಕ್ಕೆ ಚಕ್ಲಿ, ಕೋಡ್ಬಳೆ, ಮಿಪ್ಪಟ್ಟು ಒಂದು ಗಂಟೆ ಸಿಕ್ಕಾಕೊಂಡ್ಬಿಡೋದು, ಒಂಥರ ನಾಚಿಕೆ. ನಮ್ಮ ಅಣ್ಣ ಇದು ಮಾಡ್ಬೇಕು. ಹಾಗೆ ಸ್ವಲ್ಪ ದಿವಸ ಕಾಲ ಕಳೆದ್ವಿ. ಆಮೇಲೆ ಇಲ್ಲಿ ಇನ್ನೊಬ್ಬರು ಗೋಖಲೆ ಇನ್ಸ್ಟಿಟ್ಯೂಟ್ ಅಂತಿದೆ ಗಾಂಧಿ ಬಜಾರ್ ಕೆಂಟ್ರಾ ಪಕ್ಕದಲ್ಲಿ. ಈ ಗೋಖಲೆ ಬ್ರೈಟ್ ಅಂತಿಕಂತೆ ಫೇಮಸ್ ಅವರು. ಅದು ಆಯುರ್ವೇದ ಪ್ರಕಾರದಲ್ಲೇ ಪುರಿ ಕಡಲೆಕಾಯಿ ಮಾಡೋದು. ಅದು ಸ್ವಲ್ಪ ದಿವಸ ಮಾಡಿದ್ವಿ. ಅದು ಹೆಚ್ಚು ನಿಲ್ಲಿಲ್ಲ. ನಾನು ಅಂದ್ಕೊಂಡೆ, ಇದೆಲ್ಲ ನಮಗೆ ಆಗಿ ಬರೋಲ್ಲ ವ್ಯಾಪಾರ, ಇಷ್ಟೇ ಅಂತೇಳಿ ಸುಮ್ಮನಾದ್ವಿ. ಸರಿ, ಮನೇಲೂ ಅಷ್ಟೇ ಅಣ್ಣ ತಮ್ಮದ್ರ ಜೊತೆ ಜಗಳ ಆಡಲಿಕ್ಕೆ ನಾವು ಇಷ್ಟ ಇರ್ತಿತ್ತು. ಈಗಲೂ ಅದನ್ನೇ ನಾನು ಯಾರತ್ತೂ ಅಷ್ಟೇ ಅವ್ರನ್ನ ಇದೆ ಮಾತೇನೋ ಅತಿ ಕೋಪ ಬಂದ ಒಂದು ಮಾತು ಅನ್ಬೋದು. ನಾನು ಕಾರಣವಾಗಿ ಯಾರನ್ನೂ ನಾನು ದೂಷಣೆ ಮಾಡೋದಾಗಲಿ ಮಠದಾಗಲಿ ಮಾಡೋಕ್ಕೆ ಹೋಗಲ್ಲ. ಕಾಲೋನಲ್ಲೇ ಇದ್ದೆ. ಆವಾಗ ಒಂದು ಅಂಗಡಿ ಅವರು ಗಾಂಧಿ ಬಜಾರಲ್ಲಿ ಸ್ಟುಡಿಯೋ ಇಟ್ಟಿದ್ರು. ಆಮೇಲೆ ಅಲ್ಲಿ ಹೋಗ್ತಾಯಿದ್ದೆ. ಅಲ್ಲಿ
ಹೈಪೋ, ಅವಾಗೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ನಿಮ್ಗೆ ಗೊತ್ತಿದ್ದಿಲ್ಲ. ಹೌದೌದು. ಒಂದು ನೆಗೆಟಿವ್ ವೇಸ್ಟ್ ಆಗುತ್ತೆ ಅಂತ ಬಂದು ಕರೆದು ಎಲ್ಲ ಮಾಡಿ. ಆಮೇಲೆ ಒಂದು ದಿವಸ ಏನಾಯಿತು, ಅವಾಗೆಲ್ಲ ಹೋಟೆಲ್ ಹೈಲ್ಯಾಂಡ್ಸಲ್ಲಿ ಎಲ್ಲ ಹೇಳ್ಕೊತಾ ಇದ್ದು ತಮಗೆ ಗೊತ್ತಿರೋ ಹಾಗೆ. ಇನ್ನೊಂದು ನಂದ ಟೆಕ್ನಿಷಿಯನ್ಸು. ಆಮೇಲೆ ಟೂರಿಸ್ಟ್ ಹೋಟ್ಲು, ಕೆಲವು ಆರ್ಟಿಸ್ಟ್ಗಳು ಈ ಥರ ಒಂದು 3-4 ಹೋಟ್ಲುಗಳಿತ್ತು. ಒಂದು ದಿವಸ ಸೈಕಲ್ ಇತ್ತು, ಅವೆಲ್ಲ ತಗೊಂಡಿದ್ದ ಹೋಟೆಲ್ ಹೈಲ್ಯಾಂಡ್ಸ್ಗೆ ಹೋದ 5 ಗಂಟೆ ಆಯಿತು, 6 ಗಂಟೆ ಆಯಿತು. ಯಾವುದೋ ಕರ್ಲಿಂಗ್ ಕರೆ ಶೂಟಿಂಗ್ ನಡೀತಿತ್ತು. ಆವಾಗ ಬರ್ತಾರೆ. ಆವಾಗ ಕಾದೆ ಆವಾಗ ಈ ಕಳ್ಳೆಕಾಯಿ ಸಾಂಗು. ಆವಾಗ ದತ್ತುನು ಆವಾಗಲೇ ಎಂಟ್ರಿ ಆಗಿದ್ದು, ಆರ್ತಿಯವರ ಅಣ್ಣ NS ದತ್ತು. ಅದರಲ್ಲಿ ಒಂದು ಪಾರ್ಟ್ 2 ಮಾಡಿದ್ದಾರೆ. ಅದೇ ಕಲ್ಪನಾ ಅಂತ ಕಡಲೆಕಾಯಿ ತೊಗೊಂಡು ತಿನ್ನೋದು, ಕಡಲೆಕಾಯಿ ಅಂತ. ಅವು ಬಂದಾಯಿತು. 9 ಗಂಟೆ ಆಯಿತು, 10 ಗಂಟೆ ಆಯಿತು. ಬಂದರು. ಏನೋ ಅಣ್ಣ ಅನ್ನೋರು. ಅಣ್ಣ ಸಾಮಾನ್ಯವಾಗಿ ಈ ಥರ ನಿಮ್ಮನ್ನು ನೋಡೋಕ್ಕೆ ಬಂದೆ, ಏನೋ ಬರ್ತಾರೆ ಅಂತಂದರು. ಅಯ್ಯೋ ಇಷ್ಟೊತ್ತಲ್ಲೇನು ಸ್ಟಿಲ್ ಫೋಟೋಗ್ರಾಫರು, ಅವ್ರ ಹೆಸರು ಮರ್ಸ್ಬಿಟ್ಟಿದ್ರಿ. ತುಂಬ ಒಳ್ಳೆ, ಅವರು ಮದ್ರಾಸಲ್ಲೇ ಇದ್ದರು. ಆಮೇಲೆ ನೋಡಿ ನಮ್ಮ ಚಿಕ್ಕಪ್ಪನ ಮಗ ಇವನು ಇಲ್ಲೇ ಇರಿಸ್ಕೊಂಡು ಊಟ ಮಾಡಿ ಹಾಕಿದ್ರು. ನಾನು ಸಾಮಾನ್ಯ ಆ ಕಾಲದಲ್ಲಿ ಆವಾಗಲೇ ಅಷ್ಟೊತ್ತಲ್ಲೇ ಊಟ ಮಾಡ್ತಿದ್ದಿಲ್ಲ. ಆಮೇಲೆ ಮಲ್ಕೊಂಡೆ. ಬಂದರು. ಇಂಥ ದಿವಸ ಕಂಠೀರವ ಸ್ಟುಡಿಯೋದಲ್ಲಿ ಸಾಕ್ಷಾತ್ಕಾರ ಶೂಟಿಂಗ್ ಮುಗ್ತಾ ಇದೆ, ಬಾ ಅಂದರು. ಮತ್ತು ನಮ್ಮ ಹೈಲ್ಯಾಂಡ್ಸ್ಗೆ ಹೋದೆ. ಆವಾಗ ನಮ್ಮ ಲೋಕನಾಥ್ ಒಂದು SD ಮೆರೂನ್ ಕಲರ್ ಬೈಕ್ ಇತ್ತು, ಅದರಲ್ಲೇ ಕಂಠೀರವ ಹೋದೆ. ಆವತ್ತಿಂದ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಶೂಟಿಂಗ್ ಎಲ್ಲ ಶುರು ಆದಮೇಲೆ ಫಸ್ಟ್ ಏನು ಮಾಡಿದ್ರು, ನಮ್ಮ ಪ್ರಭಾಕರ್ ಶಾಸ್ತ್ರಿಗಳು ಇವನು ತಮ್ಮ ಎಲ್ಲ ಕೆಲಸನ ಕಲಿಬೇಕು ಅಂತೇಳಿ ಅಧಿಕಾರ ಕೊಡಲಿಲ್ಲ. ಅದು ಒಂದು ಕ್ಲಾಪ್ ಕೂಡ ಇಲ್ಲ, ಅದು ನಿಮಗೆ ಗೊತ್ತಿರ್ಬೋದು. ಅಲ್ಲಿಂದ ಕ್ಲಾಪ್ ಮುಟ್ಟಕ್ಕೆ ಭಾಳ ವರ್ಷ. ಅಲ್ಲಿ ನಮ್ಮ ನನ್ನೆಲ್ಲ ನೋಡಿದ್ರು, ಇನ್ನು ಚಿಕ್ಕ ವಯಸ್ಸು 18, 17 ವರ್ಷ. ಅವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿ ಚಿಕ್ಕ ವಯಸ್ಸಲ್ಲಿ ಎಲ್ಲ ಇದ್ದರು. ನಮ್ಮ ಕ್ಯಾಮ್ರಾಮನ್ ಶ್ರೀಕಾಂತ್ ಇದ್ರು. ಸರ್ ಏನು ಸರ್ ನೀವು ತಮ್ಮ ಅಂತೀರ, ಅವನ ಹತ್ರ ಸೆಟ್ ಮಾಡು, ಅದು ಮಾಡು, ಈ ಕೆಲಸ ಮಾಡಿ, ಎಲ್ಲ ಕೆಲಸ ಮಾಡಿ. ನಮ್ಮ ಪ್ರಭಾಕರ್ ಹೇಳಿದ್ರು, ಇಲ್ಲ ಅವ್ನ ತಮ್ಮ ಎಲ್ಲದನ್ನೂ ಕಲಿಬೇಕು, ಏಕ್ದಮ್ ಅಧಿಕಾರ ಕೊಡಬಾರ್ದು ಅಂತ ಇದು ಮಾಡಿದ್ರು. ಆಮೇಲೆ ಕ್ಲಾಪ್ ಹಿಡ್ಕೊಂಡೆ. ಅವಾಗ ನಮ್ಮ ಇದೇ ಸುಂದರಕೃಷ್ಣ ಅರಸು ಆ ಪಿಕ್ಚರ್ಗೆ ಅಸೋಸಿಯೇಟ್ ಡೈರೆಕ್ಟ್ರು. ಆಮೇಲೆ TS ರಂಗ ಕೂಡ ಕೆಲಸ ಮಾಡಿದ್ರು. ನಮ್ಮ ಊರಿನ ರಾಮನಾಥಪುರ ಅಂತಿದೆ, ಲಕ್ಷ್ಮೀನಾರಾಯಣ ಅಂಥೇಳಿ, ನಾವು ಅಷ್ಟೇನೂ ಮಾಡ್ತಾಯಿದ್ವಿ. ಹಾಗೆ ನೆಂಟ್ಕೊಂಡು ಹೋದರು. ಆಮೇಲೆ ಅವರು ಅವಾಗೆಲ್ಲ ಸ್ವಲ್ಪ ಸಂಬಳ ಶುರು ಮಾಡಿದ್ರು. ಅದರಲ್ಲಿ ಕೆಲವು ತಿಂಗಳು ಬರೋದು, ಕೆಲವು ತಿಂಗಳು ಬರಲಿಲ್ಲ. ನಮಗೇನು ಗೊತ್ತಾಗ್ತಿದ್ದಿಲ್ಲ, ಕೇಳ್ತಿದ್ದಿಲ್ಲ. ಹಾಗಾಗಿ ಇದಾಯಿತು. ಆಮೇಲೆ ಸಾಕ್ಷಾತ್ಕಾರ ಮುಗೀತು. ಮುಗಿದ್ಮೇಲೆ ನಾಗರಾವು ನಿಮ್ಗೆ ತಮಗೆ ಗೊತ್ತಿರೋ ಹಾಗೆ ಪ್ರಾರಂಭ. ಕಥೆಯೆಲ್ಲ ಓಕೆ ಇದೆ. 1-2 ಗಂಟೆ ನಾಗರಾವ್ ಈ ಥರ 2 ಜಡೆ ಅಂತ ತರಾಸು ಅವ್ರದ್ದು ಹೀರೋ ಸೆಟ್ ಆಗಿತ್ತು. ನಾನು ಅಷ್ಟೊತ್ತಿಗೆ 2ನೇ ಆಸೆ ಬಂತು ತಲೆಗೆ. ಅದು ಏನಪ್ಪ ಅಂತಂದರೆ, ಈ ಅಸಿಸ್ಟೆಂಟ್ ಡೈರೆಕ್ಟರ್ ಜೊತೆಗೆ ಸ್ಟಿಲ್ ಕಲ್ತ್ಕೊಂಡ್ರೆ ಹೇಗೆ. ನಾನು ಇಲ್ಲಿವರೆಗೂ ಬದುಕಿನಲ್ಲಿ ಬೇರೆ ಥರ ಆಸೆನೇ ಬಂದಿಲ್ಲ. ಅಲ್ಲ, ಎಲ್ರಿಗೂ ಸಿನಿಮಾ ಮಾಡಬೇಕು ಅಂತ ಆಸೆ ಆಯಿತು, ದುಡ್ಡು ಬಂದರೆ ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆ. ಅದಕ್ಕೋಸ್ಕರ ಬಲವಂತವಾಗಿ ಅಥವಾ ನನ್ನ ಹೊಟ್ಟೆ ಇನ್ನೊಬ್ಬನ ಹೊಡೆದಾಗಲಿ ಅಡ್ಡ ರೂಟಲ್ಲಿ ಹೋದವರಲ್ಲ. ಇವು ನನಗೆ ಎಷ್ಟೋ ಜನ ರಮಣ ನೀವು ಆ ಕತೆ ಮಾಡೋದ ಇನ್ನೊಬ್ಬ ಮಾಡ್ತಾನೆ, ಮಾಡಲಿ, ನನಗೆ ಬೇಡ, ನಾನು ಮಾಡಲ್ಲ ಅದನ್ನು. ಹಾಗೆ ಆಯಿತು. ಹೋಗ್ತಾ ಇದ್ದೆ. ಒಂದು ದಿವಸ ಇದೇ ವಿಷ್ಣುವರ್ಧನ್ ಸ್ಟುಡಿಯೋಗೆ ಬಂದರು. ಅಲ್ಲಿ ಅಜಂತ 4 ಸ್ಟುಡಿಯೋ, ಕಂದಿಬಸ ಸರ್ಕಲ್ನಲ್ಲಿ ಡಿಲಕ್ಸ್ ಸ್ಟುಡಿಯೋ ಅಂತ, ಎದುರುಗಡೆನೇ ಅಜಂತ. DV ಇರೋದ್ರಲ್ಲಿ SJ SP ಅಂತ. ಈ ಆ ಸ್ಟುಡಿಯೋದ ಏನಂದರೆ 3 ಜನ ಶೆಟ್ರೆ, ಒಬ್ಬರು ಆಚಾರ್ಯರು. ಅವ್ರ ಸಾಮಾನ್ಯ ಸಿನಿಮಾ ಟಚ್ ಇತ್ತು, ಅಭಿನಯ ನಾಡಿದ್ರು ಅವ್ರದ್ದು ಜೊತೆಲ್ಲ ಕೆಲಸ ಮಾಡೋರು. ಆವಾಗ ಪಾಪ ವ್ಯಾಪಾರ ಕಮ್ಮಿ, ವ್ಯಾಪಾರನೂ ಏನೋ ಆಗೋದು. ಒಂದು ದಿವಸ ಇದೇ ಕುಮಾರ್ ಬಂದರು. ಅದೇನು ಮನುಷ್ಯನಿಗೆ ಯಾರಿಂದ ಏನಾಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಇವಾಗ ಹೇಗೆ ತಮ್ಮನ್ನ ಅಗಳನ್ನ ಭೇಟಿ ಮಾಡೋದು ಅದೇ ಥರ. ಎಷ್ಟು ವರ್ಷ ಪರಿಚಯ ಇದೆ, ಇವತ್ತು ಮುಖ ಭೇಟಿ ಆಗಬೇಕಾಗಿತ್ತು. ಇದನ್ನೇ ಋಣ. ನಾವೇನೇ ಪ್ರಯತ್ನ ಮಾಡೋದು, ನನ್ನ ಅನುಭವ ಬಂದಿರೋದು ಆಗಲಿಲ್ಲ. ಆಮೇಲೆ ನೋಡ್ಬಾ ಈ ಥರ ನಾಗರಾವು ಅಂತ ಆಗ್ತಿದ್ದೆ. ಅವಾಗ ತಾನೇ ಅದನ್ನು ಗೊತ್ತಲ್ಲ, ಅಣಿಸಿ ಬಿಸಿ ಮಾಡಿ ಕಟ್ ಮಾಡಿ ಟ್ರಿಮ್ ಮಾಡಿ ಕೊಡು. ಅವ್ರಿಗೆ ಕೊಡ್ಬೇಕಾದ್ರೆ ನಾನು ನೋಡಪ್ಪ ಈ ಥರ ನಾಗರಾವು ಅಂತ ಆಗ್ತಿದ್ದೆ, ಬರೋ ಹಾಗಿದ್ರೆ ಬಾ ಅಂದೆ. ಆಮೇಲೆ ಅವರ ಮನುಷ್ಯನೇ ನಾನು ಉಮೇಶು ಮಕ್ಕಳ ರಾಜ್ಯದಲ್ಲಿ ಮಾಡಿದ್ದೀವಿ.
ಇದೇ ವಿಷ್ಣು ಕುಮಾರು ಚೈಲ್ಡ್ ಆರ್ಟಿಸ್ಟ್ ಅಂತೆ. ನಾವು ಆ ಪಿಕ್ಚರ್ ನೋಡಿದ್ವಿ, ಬಟ್ ಮರ್ತೋಗಿಲ್ಲ. ಹೋದು ಎಲ್ಲ ಆಯಿತು. ಅವರೇನೋ ನಮ್ಮ ವೀರಸ್ವಾಮಿ ಅವ್ರ ಹತ್ರ ಕರ್ಕೊಂಡು ಹೋದ್ರಂತೆ. ಅವ್ರ ಮನೆಗೆ ಬಂದಿದ್ದು ಶಂಕರಪುರ 4ನೇ ಕ್ರಾಸಲ್ಲೇ ಇದ್ದಿದ್ದು. ಬಿಳಿ ಆನೆ ಇದ್ದಾಗಿದ್ದಾನಲ್ಲ ಅಂದರು. ಎಲ್ಲ ಅವನೇ ಹೀರೋ ಅಂದ್ರಂತೆ. ಆಯಿತು. ಒಂದು ತಿಂಗಳಾದಮೇಲೆ ಚಿತ್ರದುರ್ಗದ ಐಬಿನಲ್ಲಿದ್ದೀವಿ. ಒಂದು ದಿವಸ ನಾನು ಹೀಗೆ ನಿಂತಿದ್ದೀನಿ, ಅವನು ವಿಷ್ಣು ಕುಮಾರ್ ಅಲ್ಲಿದ್ದಾರೆ, ನಮ್ಮ ಡೈರೆಕ್ಟ್ರಿಗೆ ನಿಂತಿದ್ದಾರೆ. ಅವ್ನು ತೋರಿಸ್ಬಿಟ್ಟು ನೋಡೋಣ ಇವ್ನು ಮುಂದೆ ದೊಡ್ಡ ಹೀರೋ ಆಗ್ತಾನೆ, ಎಕ್ಸಸೈಸ್ ಮಾಡಿಸೋ, ಹಾಲು ಕುಡಿಸೋ ಅಂದರು. ಯಾರು? ನಮ್ಮ ಪುಟ್ಟಣ್ಣ ಕಣ್ಗಳು. ಓಕೆ. ನೋಡಿ ಆ ಮನುಷ್ಯನ ದೈವ ಟೈಮ್ ಹೇಗೆ ಕೂಡು ಬರ್ತದೆ ಅಂದರೆ, ಅವ್ರು ಯಾವತ್ತೂ ಅಷ್ಟು ಆರ್ಟಿಸ್ಟ್ಗಳಿಗೆ 10 ಟೇಕ್ವರೆಗೂ ಹೋಗು, ಬೇರೆಯವ್ರ ಥರ 20-21 ಹೋಗಿ ಮತ್ತೆ 1ರಿಂದ 1ನೇ 2ನೇ ಟೇಕಿಗೆ ಹೋಗೋದು. ಅದು ಒಂಥರ ಆಹ್ವಾನ ಆಗಬಾರು. ಪರ್ಫೆಕ್ಟ್ ಅವರು ಡೈಲಾಗ್ ಒಂದು ಅಕಸ್ಮಾತ್ ಒಂಚೂರು ಹೆಚ್ಚು ಕಮ್ಮಿ ಆಯಿತು, ಡಬ್ಬಿಂಗಲ್ಲಿ ನೋಡ್ಕೊಂಡು ಅದನ್ನು ನೋಡಿ ಇಲ್ಲ ಅಂದಮೇಲೆ ಇಲ್ಲೇ ಮಾತಾಡಲಿಲ್ಲ ಅಂದಾಗ ಡಬ್ಬಿಂಗಲ್ಲಿ ಎಳಿಯೋಕ್ಕಾಗತ್ತೆ. ಕೆಲವರೆಲ್ಲ ಅದೇ ಥರ ನನ್ನ ಅನ್ಬೋದಲ್ಲ, ತಪ್ಪೋದು ಅದರ ಆಗಲ್ಲ. ಆಮೇಲೆ ತೋರಿಸು ನೋಡೋಣ ಇವ್ನು ದೊಡ್ಡ ಹೀರೋ ಆಗ್ತಾನೆ, ಎಕ್ಸಸೈಸ್ ಮಾಡಿಸೋ, ಹಾಲು ಕುಡಿಸೋ ಅವರು. ಅವ್ರ ಆಶೀರ್ವಾದ ಕೊನೆಯವ್ರಿಗೂ ಅಷ್ಟು 100 ಪಿಕ್ಚರ್ಗಳು ಮಾಡಿದ್ದು ಅಂತ ಇಟ್ಕೊಳ್ಳಿ. ಇರಲಿ, ನಮಗೆ ಟೇಕಲ್ಲೇ ಗೊತ್ತಾಗೋಯ್ತು, ಓ ಸಖತ್ತ ಏಟ್ ಬಿದ್ದಿದೆ. ಆಮೇಲೆ ಶಾರ್ಟ್ ಬೀಚ್ ನೋಡಿದ್ರೆ ಹೀಗೇ ಬಾಸ್ಗುಡ್ಡೆ ಬಂದ್ಬಿಟ್ಟಿದೆ. ಸಂಗಮ ಸಂಗಮ ಅದು ಹಾಡಿದೆಯಲ್ಲ, ಸಂಭ್ರಮ ಸಂಭ್ರಮ ರಾಗ ತಾಳ ಗಾನ ಮಾಡಿದ್ರೆ ಕೊನೆಗೆ ಜಯಂತಿ ಮಾಡ್ತಾರ ಅಂತ ಆ ಸೀರೆ ಉಟ್ಕೊಂಬಂದು ಗಣೇಶ್ವರೇ ಆ ಹಿಡ್ಕೊಂಡು ಆ ಕಣ್ಣು ಇದು ಮಾಡ್ಕೊಂಡು ನಿಂತ್ಕೊಂಡು ಹಿಂಗೆ ಅಂದೆ ಇಟ್ಕೊಂಡ್ರೆ ನಾವು ಅದ್ರ ಹೋಗ್ಬಿಟ್ಟಿದೆ. ಅದು ಸ್ವಂತ ಕತೆ ಅಂತೇಳಿ ಅದನ್ನು ಹೀಗಾಯಿತು ಅಂತ ಕೊಂದು ಜೋಡಿಸ್ಕೊಂಡು ಅದನ್ನು ತುಲನೆ ಮಾಡಿದ್ರು. ನೀನೇ ಸಾಕಿದ ಗಿಣಿ ಅಂದರೆ ಅದೇ ಅರ್ಥ. ಅದೇ ಇನ್ನೇನಿದೆ. ಹೂವಾಗಿ ಅರಳಿ ಹಾವಾಗಿ ಕೆರಳಿ ಸ್ವಾಭಿಮಾನ. ಈಗ ಅದನ್ನೇ ಸೂರ್ಯಂಗೂ ಚಂದ್ರಗೂ ಹಾಡು ಬಾರಿಸೋದು. ಸೂರ್ಯಂಗು ಚಂದ್ರಂಗು ಬಂದಾರೆ ಮುನ್ನಿಸು. ಅವರು ಆರತಿಯನ್ನು ಮದುವೆ ಆದರು ಅಧಿಕೃತವಾಗಿ. ಹೌದೌದು, ತಿರುಪತಿಗೆ ಹೋಗಿ ಮದುವೆ ಆಗಿದ್ದವರು. ಎದೆಯಾಗೆ ಬೆರೆತೈತೆ ಬ್ಯಾಸರದ ಉಸಿರು.